LG ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಇದು ಡೈರೆಕ್ಟ್ ಡ್ರೈವು. ಸೊ ಇದು ಪ್ರಾಬ್ಲಮ್ ಏನು ಅಂದರೆ ಡೈರೆಕ್ಟಾಗಿ ನೀರು ಬರ್ತಾನೆ ಇರುತ್ತೆ. ಮಿಷಿನ್ ಆನ್ ಮಾಡೋದೇ ಬೇಡ, ಟ್ಯಾಪ್ ಆನ್ ಮಾಡಿದ್ರೆ ನೀರು ಹೋಗ್ತಾನೆ ಇದೆ ನೋಡಿ. ಇದಕ್ಕೆ ಪ್ರಾಬ್ಲಮ್ ಏನಾಗಿದೆ, ಸೊಲ್ಯೂಷನ್ ಏನು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀರು ಬರ್ತಾನೆ ಇರುತ್ತಲ್ಲ, ಈಗ ಮಿಷಿನ್ ಆನ್ ಮಾಡಿ, ಇವಾಗ ವೈರ್ ತೆಗೆದ್ಬಿಟ್ಟಿದ್ದೀರಾ. ಈ ಥರ ಪ್ರಾಬ್ಲಮ್ ಬರದೇ ಇರೋದಕ್ಕೆ ಏನು ಮಾಡಬೇಕು ಅಂತ ನಿಮಗೆ ಎಂದಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ಥರ ಕಂಟಿನ್ಯೂಸ್ ಆಗಿ ನೀರು ಹೋಗ್ತಾ ಇದ್ರೆ ಡ್ರಮ್ಮಲ್ಲಿ ನೀರು ಫಿಲ್ ಆಗಿ ಆಚೆ ಬಂದು ಮೋಟ್ರ್ ಮೇಲೆಲ್ಲ ಬಿದ್ದು ಮೋಟ್ರ್ ಹಾಳಾಗುತ್ತೆ. ಅದಕ್ಕೋಸ್ಕರ ನೀರನ್ನ ಆಫ್ ಮಾಡಬೇಕಾಗುತ್ತೆ. ಮತ್ತು ಏನು ರಿಪ್ಲೇಸ್ ಮಾಡಿದ್ರೆ ಸರಿ ಹೋಗುತ್ತೆ ನೋಡಿ. ಇದು ಇನ್ಲೆಟ್ ವಾಲ್ವ್ ಅಂತೀವಿ, ಇದು DC ವಾಲ್ವು. ಸೊ ವೋಲ್ಟೇಜ್ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ, ಇದು ಚೇಂಜ್ ಮಾಡಿದ್ರೆ ಸರಿ ಹೋಯ್ತು. ಏನಕ್ಕೆ ಪ್ರಾಬ್ಲಮ್ ಆಗಿತ್ತು ಅಂದರೆ ಇದರೊಳಗೆ ಒಂದು ಬ್ಲೂ ಕಲರ್ ಫಿಲ್ಟ್ರ್ ಬರುತ್ತೆ. ಈ ಫಿಲ್ಟ್ರು ಗಲೀಜು ಕಟ್ಕೊಂಡಿತ್ತು ಅಂತ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ. ಸೊ ಇವಾಗ ಈ ಫಿಲ್ಟ್ರ್ ಇರಲೇಬೇಕು, ಯಾಕಂದರೆ ಇಲ್ಲ ಅಂದರೆ ಡೈರೆಕ್ಟಾಗಿ ಗಲೀಜು ಹೋಗಿ ಬ್ಲಾಕ್ ಆಗುತ್ತೆ. ಸೊ ಅದರಿಂದ ಅದು ಡೈರೆಕ್ಟ್ ಆಗಿಬಿಡುತ್ತೆ. ಸೊ ಅದನ್ನು ಯಾವತ್ತಿದ್ರೂ ನೀವು ಫಿಲ್ಟ್ರ್ ಕ್ಲೀನ್ ಮಾಡಿ ಫಿಲ್ಟ್ರು ಅಲ್ಲೇ ಫಿಕ್ಸ್ ಮಾಡಬೇಕು. ವೆರಿ ಸಿಂಪಲ್, ನಿಂಗೆ ಅರ್ಥ ಆಯಿತು ಅನಿಸುತ್ತೆ. ಸೊ ಈ ವಾಲ್ ಚೇಂಜ್ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಯಿತು. ನಮ್ಮ ಗೆಳೆಯರು ಟೆಕ್ನಿಷಿಯನ್ ಕೂಡ ಈ ಫಿಲ್ಟ್ರನ್ನ ಕೆಲವೊಬ್ಬರು ತೆಗೆದ್ಬಿಡ್ತಾರೆ. ಸೊ ತೆಗಿಯಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಈ ವಿತಿನ್ ಒಂದು 15 ಡೇಸು 10 ಡೇಸ್ಗೂ ಹಾಳಾಗ್ಬಿಡುತ್ತೆ, ವಾಲ್ವೇ ಹೋಗ್ಬಿಡುತ್ತೆ. ಆವಾಗ ಕಸ್ಟಮರ್ಸು ಸ್ವಲ್ಪ ಬೈಕ್ಕೊಳ್ಳೋ ಉದ್ದೇಶ ಇರುತ್ತೆ. ಯಾಕಂದರೆ ಇದು ಕೂಡ ಯಾರೋ ಟೆಕ್ನಿಷಿಯನ್ನೇ ರಿಮೂವ್ ಮಾಡಿ ಹೋಗ್ಬಿಟ್ಟಿರೋದು. ಸೊ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಫಿಲ್ಟ್ರನ್ನ ತೆಗೆದುಬಿಟ್ಟು ಹೋಗ್ಬೇಡಿ. ಆ ಕಸ್ಟಮರ್ಗೆ ಹೇಳ್ಬಿಡಿ ಇದು ಅವಾಗ ತೆಗೆದು ಕ್ಲೀನ್ ಮಾಡ್ಕೊತಾ ಇರಬೇಕು, ಇಲ್ಲ ಬ್ಲಾಕ್ ಆಗಿ ನೀರು ಬರೋಲ್ಲ ಅಂತ. ಮತ್ತೇನಾದ್ರು ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ವಾಟ್ಸಪ್ ನಂಬರ್ ನಿಮ್ಗೆ ಗೊತ್ತಿದೆ ಅನಿಸುತ್ತೆ.